ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಪ್ರತಿದಿನ ಭದ್ರಾ ಡ್ಯಾಮ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಭದ್ರಾ ಡ್ಯಾಮ್ನ ನೀರು ಈ ಕೂಡಲೇ ನಾಲೆಗೆ ಬಿಡಬೇಕು ಅಂತ ನಿನ್ನೆ ಹರಿಹರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕ ರೈತರೆಲ್ಲ ಸೇರಿ ಉಗ್ರ ಹೋರಾಟ ಮಾಡಿದ್ರು ಸ್ನೇಹಿತರೆ. ಮತ್ತೊಂದೆಡೆ ದಾವಣಗೆರೆಯಲ್ಲಿ ಕೊನೆ ಭಾಗದ ರೈತರು ಬೇಸಿಗೆ ಹಂಗಾಮಿಗೆ ನೀರು ಬಿಡಬೇಕೆಂದು ಮೀಟಿಂಗ್ ಮಾಡಿದರು. ಸ್ನೇಹಿತರೆ, ಸಮಸ್ಯೆ ಏನಾಗಿದೆ ಅಂದರೆ ಮುಂಗಾರಿನಲ್ಲಿ ಹೇಳಿಕೊಳ್ಳುವಷ್ಟು ಅಂತ ಚೆನ್ನಾಗಿ ಮಳೆ ಆಗಲಿಲ್ಲ. ಅದಕ್ಕೋಸ್ಕರ ಕೊನೆ ಭಾಗದ ರೈತರು ಭತ್ತ ನಾಟಿಯನ್ನು ಸಿದ್ಧಪಡಿಸಿಲ್ಲ. ಇನ್ನೊಂದು ಭಾಗದ ರೈತರು ಭತ್ತ ನಾಟಿ ಮಾಡಿದ್ದಾರೆ ಸ್ನೇಹಿತರೆ. ಅವರು ನೀರಿಗಾಗಿ ಕಾಯ್ತಿದ್ದಾರೆ. ನೋಡೋಣ, ಭದ್ರಾ ಡ್ಯಾಮ್ನಲ್ಲಿ ಕೇವಲ 59 TMC ನೀರು ಮಾತ್ರ ಇದೆ. ಭದ್ರಾ ಡ್ಯಾಮ್ ಅಥಾರಿಟಿ ಕಡೆಯಿಂದ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ಅಂತ ಕಾದು ನೋಡೋಣ. ಬನ್ನಿ ಸ್ನೇಹಿತರೆ, ಇವತ್ತು ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ದಿನಾಂಕ 23/8/2026. ಡ್ಯಾಮ್ನ ನೀರಿನ ಮಟ್ಟ 175 ಅಡಿ 2 ಇಂಚ್ ಇದೆ. ಇನ್ನು ಟೋಟಲ್ ಸ್ಟೋರೇಜ್ ಕೆಪಾಸಿಟಿ ವಿಷಯಕ್ಕೆ ಬಂದರೆ 71 TMC ನೀರು ಸಂಗ್ರಹ ಮಾಡ್ಬೋದು. ಇವತ್ತು ಡ್ಯಾಮಲ್ಲಿ 58 TMC ನೀರು ಸಂಗ್ರಹವಾಗಿದೆ. ಸ್ನೇಹಿತರೆ, ರೈತರೆಲ್ಲ ಸೇರಿ ಹೋರಾಟ ಮಾಡುತ್ತಿದ್ದಾರೆ. ಭದ್ರಾ ಡ್ಯಾಮ್ನ ನೀರು ಕಾಲುವೆ ಬಿಡಬೇಕು ಅಂತ. ಕೇವಲ 58 TMC ನೀರು ಮಾತ್ರ ಇದೆ. ಅದರಲ್ಲಿ ಭದ್ರಾ ಎಡದಂಡೆ ಕೊಡ್ತಾನೋ ಅಥವಾ ಬಲದಂಡೆ ಕೊಡ್ತಾನೋ, ಮುಂಗಾರು ಭತ್ತದ ಬೆಳೆ ಕೊಡ್ತಾನೋ ಅಥವಾ ಬೇಸಿಗೆ ಹಂಗಾಮಿನ ಬೆಳೆಗಳಿಗೆ ಕೊಡ್ತಾನೋ ಕಾದು ನೋಡಬೇಕಾಗಿದೆ. ಕೇವಲ 58 TMC ನೀರಿದೆ ಸ್ನೇಹಿತರೆ. ಅದರಲ್ಲೂ ಭದ್ರಾ ಮೇಲ್ದಂಡೆಗೂ ನೀರು ಬಿಡಬೇಕು ಎಂದು ರೈತರು ಹೋರಾಟ ಮಾಡುತ್ತಿದ್ದಾರೆ. ನೋಡೋಣ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಭದ್ರಾ ಡ್ಯಾಮ್ ಅಥಾರಿಟಿ ಕಡೆಯಿಂದ. ಸ್ನೇಹಿತರೆ, ಇನ್ನು ಒಳಹರಿವು ವಿಷಯಕ್ಕೆ ಬಂದರೆ 3504 ಕ್ಯೂಸೆಕ್ಸ್ ನೀರು ಒಳಹರಿವು ಬರ್ತಿದೆ. ಸ್ನೇಹಿತರೆ, ಮಲೆನಾಡು ಭಾಗದಲ್ಲಿ ಮಳೆ ದಿನೇ ದಿನೇ ಕಮ್ಮಿ ಆಗ್ತಿದೆ. ನಿನ್ನೆ 4500 ಬರ್ತಿತ್ತು ಒಳಹರಿವು, ಇವತ್ತು 3500 ಬರ್ತಿದೆ. 1000 ಮತ್ತೆ ಕಮ್ಮಿ ಆಗಿದೆ ಸ್ನೇಹಿತರೆ. ಇನ್ನು ಹೊರಹರಿವು ವಿಷಯಕ್ಕೆ ಬಂದರೆ 205 ಕ್ಯೂಸೆಕ್ಸ್ ನೀರು ಹೊರಹರಿವು ಹೋಗ್ತಿದೆ. ಕಳೆದ ವರ್ಷ ಇದೇ ದಿನಕ್ಕೆ 184 ಅಡಿ ಇತ್ತು. ಡ್ಯಾಮ್ ಪೂರ್ತಿ ತುಂಬಿ ಹೋಗಿತ್ತು. ಕೆಪಾಸಿಟಿ 69 TMC ನೀರು ಸಂಗ್ರಹವಾಗಿತ್ತು ಸ್ನೇಹಿತರೆ. ಅದಕ್ಕೋಸ್ಕರ ಮುಂಗಾರು ಭತ್ತದ ಬೆಳೆಗೂ ಕೊಟ್ಟಿದ್ದ, ಬೇಸಿಗೆ ಹಂಗಾಮಿನ ಬೆಳೆಗಳಿಗೂ ನೀರು ಕೊಟ್ಟಿದ್ದ. ಲಾಸ್ಟ್ ಇಯರ್ ಇನ್ಫ್ಲೋ ನೋಡಿದರೆ ಸ್ನೇಹಿತರೆ 6215 ಕ್ಯೂಸೆಕ್ಸ್ ನೀರು ಬರ್ತಿತ್ತು. ಈ ವರ್ಷ 3504 ಕ್ಯೂಸೆಕ್ಸ್ ಬರ್ತಿದೆ ಈ ದಿನಕ್ಕೆ. ಪ್ರತಿದಿನ ಭದ್ರಾ ಡ್ಯಾಮ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.